ಕುವೆಂಪು ವಿಶ್ವವಿದ್ಯಾನಿಲಯ, ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ ಮತ್ತು ಸ್ವರ್ಣ ರಶ್ಮಿ ಟ್ರಸ್ಟ್, ಭಗವದ್ಗೀತೆ ಅಭಿಯಾನ ಸಮಿತಿ ಶಿವಮೊಗ್ಗ ಜಿಲ್ಲೆ ಇವುಗಳ ಸಹಯೋಗದಲ್ಲಿ ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಭಗವದ್ಗೀತೆ ಮತ್ತು ಅಪರಾಧ ನಿಯಂತ್ರಣ ಎನ್ನುವ ವಿಷಯವಾಗಿ ವಿಚಾರ ಸಂಕಿರಣವನ್ನು ಆಯೋಜಿಸಿತ್ತು. ಕುವೆಂಪು ವಿಶ್ವವಿದ್ಯಾನಿಲಯ ಗುಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ. ಯಾಕೆಂದರೆ ಇನ್ವಿಟೇಷನ್ನು ಕಾರ್ಯಕ್ರಮ ಒಂದು ದಿವಸ ಮುಂಚಿತವಾಗಿ ಮಾತ್ರ ಅವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತವೆ ವಿನಃ ಒಂದು ವಾರ 10 ದಿವಸ ಮುಂಚಿತವಾಗಿ ಯಾವುದೇ ಇನ್ವಿಟೇಷನ್ಗಳು ಕೂಡ ಅಧಿಕೃತವಾಗಿ ಹೊರಗಡೆ ಬಿಡುಗಡೆ ಆಗ್ತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ವಿ. ಮತ್ತು ಭಗವದ್ಗೀತೆ ಕುವೆಂಪು ವಿಶ್ವವಿದ್ಯಾನಿಲಯದಂತಹ ಈ ವಿ ಒಳಗಡೆ ಈ ಭಗವದ್ಗೀತೆಯನ್ನು ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ವ್ಯಾಸಂಗ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಕ್ಕಂಥದ್ದಾಗಿರಲಿ, ಚರ್ಚೆ ಮಾಡ್ತಕ್ಕಂಥದ್ದಾಗಿರಲಿ, ಇದು ಅವೈಜ್ಞಾನಿಕ. ಇದು ಮಕ್ಕಳ ಮನಸ್ಸಿನ ಮೇಲೆ ಬೇರೆ ಬೇರೆ ಥರ ಪರಿಣಾಮವನ್ನು ಬೀರುತ್ತೆ. ಮತ್ತು ಭಗವದ್ಗೀತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೊಲೆಯಂತ ಅಪರಾಧ ಕೃತ್ಯದ ಹುರಿದುಂಬಿಸುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಈ ಭಗವದ್ಗೀತೆ. ಕುವೆಂಪು ಏನು ಹೇಳ್ತಾರೆ, ಯಾವ ಗ್ರಂಥವೂ ಕೂಡ ಸರ್ವಶ್ರೇಷ್ಠ ಗ್ರಂಥವಾಗಬಾರ್ದು ಅಂಥೇಳಿ ಕುವೆಂಪುರವರು ವಿಶ್ವಮಾನವ ಸಂದೇಶದಲ್ಲಿ ಅವರು ಹೇಳಿದ್ದಾರೆ. ಸೊ ಅವರ ಹೆಸರನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ನಿಲಯಕ್ಕೆ ಇಟ್ಟು ಇವತ್ತು ಅವರು ವಿರೋಧಿಸಿದಂತಹ ವಿಚಾರಗಳನ್ನು ನೀವು ವಿಶ್ವವಿದ್ಯಾನಿಲಯದ ಒಳಗಡೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬಹುದು ಅನ್ನುವಂಥದ್ದು ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಶರತ್ ಅನಂತಮೂರ್ತಿ ಅವರ ತಂದೆ ಅನಂತಮೂರ್ತಿ ಅವರು ಪ್ರಗತಿ ಪರವಾಗಿ ಮಾತಾಡ್ತಾ ಇದ್ರು. ಯಾವುದೇ ಅನ್ಯಾಯಗಳು ಇದ್ದಾಗ ಸಂದರ್ಭದಲ್ಲಿ ಅವರು ಬೀದಿಗಿಳಿತಾ ಇದ್ರು, ಯಾವುದೇ ನ್ಯಾಯಕ್ಕೋಸ್ಕರ ಅವರು ಮಾತಾಡ್ತಾ ಇದ್ರು. ಆದರೆ ಅವರ ಮಗ ಆಗಿ ನೀವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಹಾಗಾಗಿ ಇಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಒಳಗಡೆ ನೀವು ವಿಶ್ವವಿದ್ಯಾನಿಲಯವನ್ನು ಕಟ್ಟುವಂಥ ಕೆಲಸ ಮಾಡಬೇಕೇ ವಿನಃ ಕುವೆಂಪು ವಿಶ್ವವಿದ್ಯಾನಿಲಯವನ್ನು ಕೆಡವುವಂತಹ ಹಾಳು ಮಾಡುವಂತಹ ಕೆಲಸವನ್ನು ಒಬ್ಬ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನೀವು ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ನೀವು ಎತ್ತತಕ್ಕಂಥ ಪ್ರಶ್ನೆಗಳೇ ಬೇರೆ ಬೇರೆ ಥರ ಇದ್ದಾವೆ. ಮೊನ್ನೆ ಸಹ್ಯಾದ್ರಿ ಕಾಲೇಜಿನ ಒಂದು ಕಾರ್ಯಕ್ರಮದಲ್ಲಿ ಇದೇ ಶರತ್ ಅನಂತಮೂರ್ತಿ ಅವರು ಮಾತಾಡ್ತಾ ಹೇಳ್ತಾರೆ, ಅಂಬೇಡ್ಕರ್ ಅಂದ್ರೆ ಏನು ಬರೀ ಮಂತ್ರ ಥರ ಹೇಳ್ತಾರೆ, ಸಾವರ್ಕರ್ನು ಕೂಡ ಒಂದು ಟೆಸ್ಟ್ ಆಗಿ ಮಾಡಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಯಾವುದು ಅಂತ ಹೇಳಿದ್ರೆ ನೀವು ಸಂಘ ಪರಿವಾರದ ಗುಂಪಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಾವರ್ಕರ್ ಏನು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ, ಕುವೆಂಪುರವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ರಿಜೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಂವಿಧಾನದ ಒಳಗಡೆ ಸನಾತನ ಧರ್ಮದ ಯಾವುದೇ ವಿಚಾರಗಳನ್ನು ಕೂಡ ಅಳವಡಿಸದೇ ಇರುವಂತಹ ಸಂದರ್ಭದಲ್ಲಿ ಇದೇ ಪ್ರತಿಭಟನೆಯನ್ನ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಕೃತಿಯನ್ನ ಇದೇ ಸಂಘ ಪರಿವಾರದವರು ಅಲ್ಲಿ ಸುಡ್ತಾರೆ. ಸೊ ಅವತ್ತು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಸನಾತನ ಧರ್ಮದ ಯಾವ ಅಂಶಗಳು ಕೂಡ ಅದರಲ್ಲಿ ಇಲ್ಲ, ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ 1950 ಜನವರಿ 26ರಂದೇ ಅವರು ಮಾತಾಡಿದ್ದಾರೆ. ಅದಕ್ಕೆಲ್ಲವೂ ಕೂಡ ದಾಖಲೆಗಳು ಇದಾವೆ ಇತಿಹಾಸದಲ್ಲಿ. ಇಷ್ಟೆಲ್ಲ ಇರಬೇಕಾದ್ರೆ ನೀವು ಒಬ್ಬ ಸ್ಕಾಲರ್ ಅಂತೀರಿ, ನೀವೊಬ್ಬ ಸ್ಕಾಲರ್ ಅಂತ ಹೇಳಿ ಯಾವುದೋ ಔಟ್ಡೇಟೆಡ್ ಇಶ್ಯೂಸನ್ನು ತಗೊಂಡು ನೀವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಬೇರೆ ವಿಶ್ವವಿದ್ಯಾನಿಲಯದ ಯಾವ ಪ್ರೊಫೆಸರ್, ಪ್ರಾಧ್ಯಾಪಕರು, ವಿದ್ವಾಂಸರು ಯಾರಿದ್ದಾರೆ? ಯಾರು ಇಲ್ಲ. ಅರೆ ನೀವು ಖಾಸಗಿಯವರಿಗೆ ವಿಶ್ವವಿದ್ಯಾನಿಲಯವನ್ನು ಗುತ್ತಿಗೆ ಕೊಟ್ಟವ್ರ ಥರ ನೀವು ನಡ್ಕೊಳ್ತಾ ಇದ್ದೀರಿ. ಈ ವಿಶ್ವವಿದ್ಯಾನಿಲಯದಲ್ಲಿ ಸುಳ್ಳು ಜಾತಿ ಪ್ರಕರಣ ಭಾಳಷ್ಟಿದ್ದಾವೆ. ಸುಳ್ಳು ಜಾತಿ ಸರ್ಟಿಫಿಕೇಟನ್ನು ತಗೊಂಡು ದಲಿತರಿಗೆ ಮೋಸ ಮಾಡಿ ಒಂದು ಹುದ್ದೆಯನ್ನು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಒಂದು ಪ್ರೊಫೆಸರ್ ಹುದ್ದೆಯನ್ನು ಗಿಟ್ಟಿಸಿದಂತಹ ಷಣ್ಮುಖ
ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯ ಸಭೆಯ ಅಧ್ಯಕ್ಷರು ಆಗಿರ್ತಕ್ಕ ಇವನು ಫೇಕ್ ಸರ್ಟಿಫಿಕೇಟ್, ಇವನು ಕರ್ನಾಟಕದ SC ಅಲ್ಲ, ಇವನು ತಮಿಳುನಾಡಿನ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ವೀರಕುಡಿ ವೆಲ್ಲುಲಾರ್ ಅಂತಕ್ಕಂಥ ಜಾತಿಗೆ ಸೇರಿದವನು ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ DC ಅವರು ಆದೇಶ ಮಾಡ್ತಾರೆ, ಇವನ ಸರ್ಟಿಫಿಕೇಟ್ ಅನ್ನ ವಜಾ ಮಾಡಿ ಅಂತೇಳಿ. ಈ ಆದೇಶ ಬಂದು ನಾವು ಅವರಿಗೆ ಕೊಟ್ಟರು ಕೂಡ ಅವನು ಸ್ಟೇ ತಗೊಳ್ಳೋ ತನಕ ಇವ್ರು ಯಾವುದೇ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸೋದಿಲ್ಲ. ಇದೇ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಹಾಗಾಗಿ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅನಂತಮೂರ್ತಿ ಅವರು ಮಾಡ್ತಕ್ಕಂಥ ಕೆಲಸ ಎಲ್ಲ ಇಲ್ಲಿ ಷಣ್ಮುಗ ಮತ್ತೆ ಪಠಾಲಂಗಳು ಇದ್ದಾರೆ, ಅವರು ಇವತ್ತು ವಿಶ್ವವಿದ್ಯಾನಿಲಯಕ್ಕೆ ಕೆಟ್ಟ ಹೆಸರನ್ನ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವೈಸ್ ಚಾನ್ಸಲರ್ ಶರತ್ ಅನಂತಮೂರ್ತಿ ಅವರಿಗೆ ಏನಾದ್ರೂ ನೈತಿಕತೆ ಇದ್ರೆ ಮೊದಲು ಆ ರಾಜ್ಯಶಾಸ್ತ್ರ ವಿಭಾಗದ ಆ ಷಣ್ಮುಖ ಅಂತಕ್ಕಂಥವನ್ನ ಫಸ್ಟ್ ಈ ಜಾಬ್ ಇಂದ ತೆಗೆದಾಕ್ಲಿ, ಆ ಕೆಲಸವನ್ನ ವಿಶ್ವವಿದ್ಯಾನಿಲಯದ ಕುಲಪತಿ ಶರತ್ ಅನಂತಮೂರ್ತಿ ಅವರು ಮಾಡ್ಲಿ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಬಹಳ ಮುಖ್ಯವಾಗಿ ಈ ಹಿಂದೆ ಮೈಸೂರಿನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಖ್ಯಾತ ಸಂಗೀತ ನಿರ್ದೇಶಕರಾಗಿರ್ತಕ್ಕಂಥ ಹಂಸಲೇಖರ್ ಅವರು ಒಂದು ಮಾತನ್ನ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿರ್ತಕ್ಕಂಥ ಭಗವದ್ಗೀತೆ ಯಾವ ಬಡವನಿಗೆ ಒಳ್ಳೇದು ಮಾಡಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಈ ದೇಶದ ಎಲ್ಲ ಜನರಿಗೂ ಕೂಡ ಸಮಾನತೆಯನ್ನ ತಂದಿದೆ ಅಂತೇಳಿ ಈ ಹಿಂದೆನೆ ಹಂಸಲೇಖರ್ ಅವರು ಮಾತಾಡಿದ್ರು. ಏನ್ ನಾಯಿ ಕದ್ರತಾ ನೀನು ಬ್ಲಾಕ್ ಇದನ್ನ ಒಳಗಡೆ